ಮೈಸೂರು ಚಲೋ ಪಾದಯಾತ್ರೆ ಮೂರನೇ ದಿನಕ್ಕೆ ಕಾಲಿಟ್ಟಿದೆ. ಜೆಡಿಎಸ್ ಮತ್ತು ಬಿಜೆಪಿ ನಾಯಕರ ಜಂಟಿಯಾಗಿ ಮಾಡ್ತಾ ಇರುವಂತಹ ಪಾದಯಾತ್ರೆ ಇದು. ಇವತ್ತು ಮೂರನೇ ದಿನಕ್ಕೆ ಕಾಲಿಟ್ಟಿದೆ. ರಾಮನಗರದ ಕೆಂಗಲ್ನಿಂದ ನಿಡಘಟ್ಟಕ್ಕೆ 20 ಕಿಲೋಮೀಟರ್ನ ಪಾದಯಾತ್ರೆ ಇದು. ವಿಜಯೇಂದ್ರ ಅವರ ನೇತೃತ್ವದಲ್ಲಿ ದೋಸ್ತಿ ಕಾಲ್ನಡಿಗೆ ಮುಂದುವರೆದಿದೆ. ಸರ್ಕಾರದ ವಿರುದ್ಧ ವಿಜಯೇಂದ್ರ ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷರು ಕಿಡಿಕಾರಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ದೊಡ್ಡ ಮಟ್ಟದ ಹೋರಾಟಕ್ಕೆ ಮುನ್ನುಡಿಯನ್ನ ಬರೆದಿದ್ದಾರೆ. ವಿಜಯೇಂದ್ರ ಅವರು ಹೋದಲ್ಲೆಲ್ಲ ಅದ್ಧೂರಿ ಸ್ವಾಗತವನ್ನ ಬಿಜೆಪಿಯ ಕಾರ್ಯಕರ್ತರು, ಜೆಡಿಎಸ್ನ ಕಾರ್ಯಕರ್ತರು ಕೋರ್ತಾ ಇರುವಂತಹದ್ದು. ಇವತ್ತಿನ ವಿಜುವಲ್ಸ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ. ಸೇಬಿನ ಹಾರವನ್ನ ಹಾಕಿ ವಿಜಯೇಂದ್ರ ಅವರನ್ನ ವೆಲ್ಕಮ್ ಮಾಡಿಕೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಗುಡುಗಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು. ಮೂರನೇ ದಿನಕ್ಕೆ ಕಾಲಿಟ್ಟಿದ್ದೀರಾ. ಇವತ್ತಿನ ಸ್ಟ್ರಾಟಜಿ ಏನು? ಇವತ್ತಿನ ಪಾದಯಾತ್ರೆ ಈ ಹಿಂದಿನ 2 ದಿನಗಳಂತೆ ಸಕ್ಸಸ್ ಆಗುತ್ತಾ ಹೇಗೆ ಅಂತ? ನಮ್ಮ ಸ್ಟ್ರಾಟಜಿ ಏನು ವ್ಯತ್ಯಾಸ ಇಲ್ಲ. ನಮ್ಮ ಸ್ಟ್ರಾಟಜಿ, ನಮ್ಮ ಉದ್ದೇಶ ಒಂದೇ. ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ತೊಲಗಿಸ್ಬೇಕು. ಈ ಭ್ರಷ್ಟಾಚಾರದಿಂದ ಮುಳುಗೋಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಜನರ ಪಾಲಿಗೊತ್ತು ಶಾಪ ಆಗಿದೆ. ಜನರಿಗೆ ಇದು ಶಾಪ ಮುಕ್ತ ಆಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಬುದ್ಧಿ ಹೇಳ್ತಕ್ಕಂಥ ಕೆಲಸ ಮಾಡಬೇಕು. ಅದನ್ನು ನಾವು ಮಾಡ್ತಾ ಇದ್ದೇವೆ ಸರ್. ಮುಖ್ಯವಾಗಿ ಎಲ್ಲ ಒಂದ್ ಕಡೆ ಪಾದಯಾತ್ರೆ HDK ಮತ್ತೆ DKಶಿ ಅವರ ಸಂಪತ್ತಿನ ಸವಾಲ್ ಮಧ್ಯೆ ಕೊಚ್ಚಿ ಹೋಗ್ತಾ ಇದೆಯಾ, ಡೈವರ್ಟ್ ಆಗ್ತಾ ಇದೆಯಾ ಅಂತ? ನಮ್ಮ ಉದ್ದೇಶ ಏನು ಅಂತೇಳಿ ಮೊದಲ ದಿನದಿಂದ ಕೂಡ ಹೇಳ್ತಾ ಇದ್ದೇವೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣ, ಅದೇ ರೀತಿ ಮೈಸೂರು ಮೂಡಾದಲ್ಲಿ ಆಗಿರ್ತಕ್ಕಂಥ ಹಗರಣ, ಒಟ್ಟಾರೆಯಾಗಿ ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಸಿದ್ದರಾಮಯ್ಯ ನೇತೃತ್ವ ಕಾಂಗ್ರೆಸ್ ಸರ್ಕಾರ ಯಾವ ನೈತಿಕತೆ ಉಳಿಸ್ಕೊಂಡಿಲ್ಲ. ಅವತ್ತು ಸಿದ್ದರಾಮಯ್ಯ ನೇತೃತ್ವ ಕಾಂಗ್ರೆಸ್ ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರ ಕಿತ್ತು ಎಸಿಬೇಕು. ಇದು ನಮ್ಮ ಸಂಕಲ್ಪ. 4-5 ದಿನ ಫೋಕಸ್ಡ್ ಆಗಿರುತ್ತಾ ಪಾದಯಾತ್ರೆ ಅಂತ? ಸಿದ್ದರಾಮಯ್ಯನವರನ್ನೇ ಫೋಕಸ್ ಮಾಡ್ತೀರಾ, ಮತ್ತೆ ಸಂಪತ್ತಿನ ವಿಚಾರ ಬರುತ್ತಾ? ನೋಡಿ, ಇವತ್ತು ಅನೇಕ ವಿಚಾರಗಳಿದೆ. ಸಿದ್ದರಾಮಯ್ಯ ಸರ್ಕಾರ ಬಂದ ನಂತರದಲ್ಲಿ ಭ್ರಷ್ಟಾಚಾರ, ಇವತ್ತು ನಾಡಿನಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದವರಿಗೆ ಅನ್ಯಾಯ ಮಾಡ್ತಾ ಇರ್ತಕ್ಕಂಥದ್ದು, ಎಲ್ಲ ವಿಚಾರವನ್ನು ಕೂಡ ರಾಜ್ಯದ ಜನರ ಮುಂದೆ ತೆಗೆದುಕೊಂಡು ಹೋಗ್ತಾ ಇದ್ದೇವೆ.